ಮಳೆಗಾಲದಲ್ಲಂತೂ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಲ್ವಾ. ನೋಡಿ 2 ದಿನದಿಂದ ತುಂಬಾ ಮಳೆ ಬರ್ತಾ ಇದೆ, ತುಂಬ ಜೋರಾಗಿ ಬರ್ತಾ ಇದೆ ಈ ಮಳೆ. ಈ ವಾತಾವರಣ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟುಡೇ ವಿಡಿಯೋ ಆಲೂ ಚಿಪ್ಸ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಇವಾಗ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ನೀವು ಹಾಗೇನೂ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸಿಪ್ಪೆನ ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ಸ್ಲೈಸರ್ನ ತೊಗೊಂಡಿದ್ದೀನಿ ಕಟ್ ಮಾಡಲಿಕ್ಕೆ. ಚಾಕುದಲ್ಲಿ ಕೂಡ ಕಟ್ ಮಾಡ್ಬೋದು. ಈ ಥರ ಸ್ಲೈಸರ್ ಆದರೆ ಬೇಗನೆ ಚೆನ್ನಾಗಿ ಬೀಳುತ್ತೆ ಒಂದೇ ಥರ. ನೋಡಿ, ಇವಾಗ 2 ಆಲೂಗಡ್ಡೆಯನ್ನು ಈ ರೀತಿ ಸ್ಲೈಸರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ 1 ರಿಂದ 2 ಸಲ ವಾಶ್ ಮಾಡ್ಕೋಬೇಕು. ಏನು ಸ್ಲೈಸ್ನ ಮಾಡ್ಕೊಂಡಿದ್ದೀವಲ್ಲ ಈ ಆಲೂಗಡ್ಡೆನ ಈ ರೀತಿ ನೀಟಾಗಿ 2 ರಿಂದ 3 ಸಲ ವಾಶ್ ಮಾಡಿಕೊಂಡು ನಂತರ ಒಂದು ಬೌಲ್ಗೆ ತಣ್ಣೀರು ಹಾಕಿ ಅದ್ರ ಜೊತೆಗೆ ಒಂದು ಐಸ್ ಕ್ಯೂಬ್ನ ಹಾಕ್ತಾ ಇದ್ದೀನಿ ನಾನು. ಈ ರೀತಿ ಐಸ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಈ ಆಲೂಗಡ್ಡೆ ಚಿಪ್ಸು. ಇದು ಸುಮಾರು ಒಂದು 15 ನಿಮಿಷನಾದರೂ ನೆನಿಲಿಕ್ಕೆ ಬಿಡಬೇಕು. ಈ ರೀತಿ ಐಸ್ ಅಥವಾ ಐಸ್ ವಾಟ್ರಲ್ಲಿ ಈ ಆಲೂಗಡ್ಡೆ ಏನು ಸ್ಲೈಸ್ನ ನೆನೆಸ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಒಂದು 15 ನಿಮಿಷ ಆಗಿದೆ. ನಂತರ ಇದು ನೀರೆಲ್ಲ ಸೋಸ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಫಸ್ಟು ಈ ರೀತಿ ಒರೆಸ್ಕೋಬೇಕು. ಇವಾಗ ನೋಡಿ ಒಂಥರ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಇದು. ಇವಾಗ ಬಿಳಿ ಬಟ್ಟೆ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹಾಕಬೇಕು. ಈ ತೇವಾಂಶನೆಲ್ಲ ಹೀರ್ಕೋಬೇಕು. ಈ ರೀತಿ ತೆಳುವಾಗಿ ಹಾಕಿದರೆ ತೇವಾಂಶ ಬೇಗ ಹೀರ್ಕೊಳ್ಳುತ್ತೆ ಅಂತ ಅಷ್ಟೇ. ಈ ರೀತಿ ಕಾಟನ್ ಬಟ್ಟೆ ಮೇಲೆ ಹಾಕಿ ಮೇಲೊಂದು ಬಟ್ಟೆ ಕೂಡ ಹಾಕಬೇಕು. ಆವಾಗ ಬೇಗನೆ ಇದು ತೇವಾಂಶನೆಲ್ಲ ಹೀರ್ಕೊಳ್ಳುತ್ತೆ ಅಂತ. ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಬೇಕು, ಆವಾಗ ಬೇಗನೆ ಇದು ಡ್ರೈ ಆಗುತ್ತೆ ತೇವಾಂಶ ಎಲ್ಲ. ಒಂದು 5 ನಿಮಿಷ ಈ ರೀತಿ ಬಟ್ಟೆ ಹಾಕಿ ನಂತರ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ಹೈ ಆ್ಯಂಡ್ ಲೋ ಫ್ಲೇಮಲ್ಲಿ ಈ ರೀತಿ ಸ್ಲೈಸ್ನ ಹಾಕ್ತಾ ಇದ್ದೀನಿ. ಡೀಪಾಗಿ ಫ್ರೈ ಮಾಡಬೇಕಾಗುತ್ತೆ. ರೋಸ್ಟಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಈ ಚಿಪ್ಸ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಒಲೆ ಮೇಲೆ ಬೆಲ್ಲದ ಟೀ ಕೂಡ ರೆಡಿ ಆಗ್ತಾ ಇದೆ. ನೋಡಿ, ಅಷ್ಟರಲ್ಲಿ ಆಲೂಗಡ್ಡೆ ಈ ರೀತಿ ಚಿಪ್ಸ್ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ರೋಸ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೊಂದು ಸಲ ಕೂಡ ಉಳಿದಿರೋವನ್ನ ಹಾಕಿ ನೋಡಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೋಬೋದು. ನೋಡಿ, ಇದು ಕೂಡ ಫ್ರೈ ಆಗ್ತಾ ಇದೆ. ಟೀ ಕೂಡ ಕುದೀತಾ ಇದೆ. ಇದಕ್ಕೆ ಹಾಲು ಹಾಕಿ ಇದನ್ನು ಸೋಸ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಇದು ಇನ್ನೊಂದು ಸಲ ಫ್ರೈ ಮಾಡ್ಕೊಂಡಿದ್ನಲ್ಲ ಇದು ಕೂಡ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಕೇವಲ 2 ಆಲೂಗಡ್ಡೆಯಿಂದ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೋದು ನೋಡಿ. ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಆಲೂಗಡ್ಡೆ ಚಿಪ್ಸ್ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಶುಂಠಿ ಬೆಲ್ಲದ ಟೀ ಕೂಡ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.